ಕನಕಪುರ ತಾಲೂಕಿನ ಹೊನ್ನಿಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಮಾಡಿರುವ ಭ್ರಷ್ಟಾಚಾರ ಆರೋಪ ನಿರಾಧಾರವಾಗಿದೆ. ನಮ್ಮ ವಿರುದ್ಧ ಆರೋಪ ಮಾಡಿರುವ ಸಾಮಾಜಿಕ ಕಾರ್ಯಕರ್ತನ ಮೇಲಿರುವ ಆರೋಪ ಸೇರಿದಂತೆ ನಮ್ಮ ಮೇಲೆ ಮಾಡಿರುವ ಆರೋಪದ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್.ಕೆ. ಸೋಮಶೇಖರ್ ಹೇಳಿದರು. ಬುಧವಾರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಕಾರ್ಯಕರ್ತ ಸ್ವಾಮಿ ಎಂಬುವವರು ಮಾಡಿರುವ ಆರೋಪಕ್ಕೆ ಯಾವುದೇ ಆಧಾರವಿಲ್ಲ. ಅವರು ವಿನಾಕಾರಣ ವೈಯಕ್ತಿಕ ದ್ವೇಷಕ್ಕೆ ನಮ್ಮ ವಿರುದ್ಧ ಬಂದ ಆರೋಪಗಳನ್ನು ತಳ್ಳಿಹಾಕಲು ಬಯಸುತ್ತೇವೆ. ಆರೋಪವನ್ನು ಸಾಬೀತುಪಡಿಸಲು ನೈಜ ಪುರಾವೆಗಳಿಲ್ಲ. ಕೇವಲ ನಮ್ಮ ವಿರುದ್ಧ ಮಾಡಿರುವ ಷಡ್ಯಂತ್ರ ಹಾಗೂ ಕಿಡಿಗೇಡಿತನದ ಭಾಗವಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಕಾರ್ಯಕರ್ತ ಸ್ವಾಮಿ ಎಂಬುವರು ಸರ್ಕಾರಿ ರಸ್ತೆಯಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಇದನ್ನು ತೆರವುಗೊಳಿಸಲು ಹೋದರೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವುದು ಹಾಗೂ ಬ್ಲಾಕ್ಮೇಲ್ ಮಾಡುವ ತಂತ್ರ ಅನುಸರಿಸುತ್ತಿದ್ದಾರೆ. ಇವರು ತಮ್ಮ ಮನೆಗೆ ಪಡೆದಿರುವ ವಿದ್ಯುತ್ ಸಂಪರ್ಕ ಅನಧಿಕೃತವಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟತಾಯಮ್ಮ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಕೇಳಿಬಂದಿರುವ ಆರೋಪ ಹಾಗೂ ಸಾಮಾಜಿಕ ಕಾರ್ಯಕರ್ತರ ವಿರುದ್ಧವೂ ಹಲವಾರು ದೂರುಗಳು ಇರುವುದರಿಂದ ಇಬ್ಬರ ದೂರನ್ನು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಸದಸ್ಯರ ಭ್ರಷ್ಟಾಚಾರದ ವಿರುದ್ಧ ಮತ್ತು ಸಾಮಾಜಿಕ ಕಾರ್ಯಕರ್ತ ಇಬ್ಬರ ಮೇಲೂ ತನಿಖೆಯಾಗಲಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸದಸ್ಯರಾದ ಮಹೇಶ್, ಮಂಜು, ಸುಧಾಮಣಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಹೊನ್ನಂಗನಹಳ್ಳಿ ಪಂಚಾಯಿತಿ ಹರಿಹರ ಗ್ರಾಮದವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಈ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೇನೆ. ಸದರಿ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಸುಮಾರು ಸಂಘಟನೆಗಳಲ್ಲಿ ತೊಡಗಿ ಕೆಲಸ ಮಾಡ್ತಿರ್ತೇನೆ. ಈಗ ನಿನ್ನೆ ನಡೆದಂಥ ಸ್ವಾಮಿ ಎಚ್.ಎಸ್. ಹರಿಹರ RTI ಕಾರ್ಯಕರ್ತರು ನನ್ನ ಮೇಲೆ ವೈಯಕ್ತಿಕವಾಗಿ ಅವರು ಮೊದಲು ಏನು ಮಾಡಿದ್ದಾರೆ, ಸ್ಟೇಷನ್ಗೆ ಹೋಗಿ ಕನಕಪುರ ಸ್ಟೇಷನ್ಗೆ ಹೋಗಿ ಈ ಪಂಚಾಯತಿನಲ್ಲಿ ನಡೆದಂಥ ಹಗರಣಗಳು ಮತ್ತು ಇದ್ರ ಬಗ್ಗೆ ಅವ್ಯವಹಾರಗಳ ಬಗ್ಗೆ ಸ್ವಲ್ಪ ತನಿಖೆ ನಡೆಸಬೇಕು, ಅದನ್ನೆಲ್ಲ ಬೀದಿಗಿಳಿಬೇಕು ಅಂದ್ಕೊಂಡು ಸ್ಟೇಷನಿಂದ ಮುಚ್ಚಳಿಕೆ ತಂದಿರ್ತಾರೆ ಕಂಪ್ಲೇಂಟ್ ಕೊಟ್ಟು. ಅಲ್ಲಿಂದ ತಂದಾದ್ಮೇಲೆ ಈ ಪಂಚಾಯತಿಗೆ ಬಂದು ನನ್ನ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ನನ್ನ ಫೋಟೋನ ಬ್ಯಾನರ್ನಲ್ಲಿ ಹಾಕಿ ಈ ಪಂಚಾಯತಿ ಗೇಟ್ ಮುಂದೆ ನನ್ನ ಬ್ಯಾನರ್ ಹಾಕಿ ನನ್ನ ವಿರುದ್ಧ ಇದು ಧರಣಿ ಮಾಡಿರ್ತಾರೆ. ಅವರು ಭ್ರಷ್ಟಾಚಾರ, ನಾನು ಭ್ರಷ್ಟಾಚಾರ ಮತ್ತು ಅಕ್ರಮನ ಫುಲ್ ಕೋಟಿ ಲೂಟಿ ಹೊಡೆದಿದ್ದೀನಂತೆ. ಮತ್ತು ಹರಿಹರದಲ್ಲಿ ಸುಮಾರು ಕಾಮಗಾರಿಗಳನ್ನ ಮಾಡಿ ಇದು ಏನೋ ಕೊಳ್ಳೆ ಹೊಡೆದ್ಬಿಟ್ಟಿದ್ದಾನಂತೆ. ಇದನ್ನು ಅವ್ರು ಹೇಳ್ತಾ ಇರೋದು. ಬಟ್ ಅವರು ಪ್ರೂಫ್ ಇಲ್ಲ, ಪ್ರೂಫ್ ಯಾವುದೂ ಕೊಟ್ಟಿಲ್ಲ ನನಗೆ. ಇಲ್ಲೂ ಕೂಡ ಪಂಚಾಯತಿಲಿ ಯಾವುದೂ ತೋರಿಸಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗಿದ್ದಾರೆ, ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ನಾನು ಯಾವುದೇ ಆಗಲಿ ನನ್ನ ಹೆಸರಲ್ಲಿ ಪಂಚಾಯತಿಲಾಗಲಿ ಇಲ್ಲಾಗಲಿ ಊರಲ್ಲಾಗಲಿ ಎಲ್ಲಾದರೂ ಇದು ನಮ್ಮ ಪಂಚಾಯತಿ ಸರಹದ್ದಿನಲ್ಲಿ ಯಾವುದೇ ಕಾಮಗಾರಿನ ನನ್ನ ಹೆಸರಲ್ಲಿ ವೈಯಕ್ತಿಕವಾಗಿ ಯಾವುದೇ ಮಾಡಿರೋದಿಲ್ಲ. ಅದಕ್ಕೆ ಇದು ಪ್ರೂಫ್ ಇದ್ದರೆ ತೋರಿಸಲಿ ಅವರು. ನಾನು ಮುಖಾಮುಖಿ ಬೇಕಾದ್ರೆ ಫೇಸ್ ಮಾಡ್ತೀನಿ. ಅದಾದ್ಮೇಲೆ ವೈಯಕ್ತಿಕವಾಗಿ ನನಗೊಂದು ಸ್ವಲ್ಪ ಅಮೌಂಟ್ ಕೊಡಬೇಕಾಗಿತ್ತು. ಅವರು ಒಂದು 20,000 ದುಡ್ಡು ಕೊಡಬೇಕಾಗಿತ್ತು. ಅದನ್ನು ಕೇಳಿದ್ದಕ್ಕೆ 10,000ನ ಅವ್ರ ಅಮ್ಮ ಕೊಟ್ಟಿದ್ರು. ಒಂದು 2 ಇಯರ್ ಬೇಕು ಅವ್ರ ಅಮ್ಮ 10,000 ಕೊಟ್ಟಿದ್ರು. 10,000ನ ಮೊನ್ನೆ 7ನೇ ತಾರೀಕು ಅವ್ರನ್ನ ಅಮೌಂಟ್ ಕೇಳಿದಾಗ ನಮ್ಮಮ್ಮ ಅವ್ರ ಹತ್ರ ಇಸ್ಕೊಳ್ಳಿ, ನಾನು ಕೊಡಲ್ಲ, ನನ್ನ ಹತ್ರ ಇಲ್ಲ, ನೀನು ನನ್ನ ಕೈ ಕೊಟ್ಟಿರಲಿಲ್ಲ, ನಮ್ಮಮ್ಮನ ಕೈ ಕೊಟ್ಟಿದ್ದು ನೀನು ಅಂತ ಹೇಳಿಕೆ ಕೊಡ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಮಾತಾಡಬೇಕಾದ್ರೆ ನಿನ್ನ ಬಗ್ಗೆ ಅವ್ಯವಹಾರ ತೆಗಿತೀನಿ, ನಾನು ದುಡ್ಡು ಕೇಳಿದೆಯಲ್ಲ, ನಿನ್ನ ಬಗ್ಗೆ ಅವ್ಯವಹಾರ ತೆಗಿತೀನಿ, ನೀನು ಭ್ರಷ್ಟಾಚಾರ ಮಾಡಿರೋದನ್ನೆಲ್ಲ ಬೀದಿಗೆ ಎಳಿತೀನಿ, ಬಯಲಿಗೆ ಎಳಿತೀನಿ, ನೀನು ದರೋಡೆಕೋರ, ಬಡ್ಡಿ ವ್ಯವಹಾರ ಮಾಡ್ತೀಯಾ ಅಂದ್ಕೊಂಡು ಇವೆಲ್ಲ ಆರೋಪ ಮಾಡಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಅದೇ ದಿನ 7ನೇ ತಾರೀಕು ಅದೇ ದಿನ 8:15 10,000 ರೂಪಾಯಿನ ನನಗೆ ವಾಟ್ಸಪ್ ಮುಖಾಂತರ ಫೋನ್ಪೇ ಮುಖಾಂತರ ಹಣ ಕಳಿಸ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಇಲ್ಲಿ ಪಂಚಾಯತಿಗೆ ಬಂದು ಧರಣಿ ಕೂತ್ಕೊಂಡು ಇವೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಸುಳ್ಳು ಆರೋಪನ. ಬಟ್ ಇವ್ರ ಕೆಲಸ ಏನಂದ್ರೆ, ನಾನು ಐಷಾರಾಮಿ ಜೀವನ ನಡೆಸ್ತಿದ್ದೀನಂತೆ, ನಾನು ಕಾರ್ ತಗೊಂಡಿರೋದು, ಮನೆ ಕಟ್ಸಿರೋದು, ಇದೆಲ್ಲ ದಂಧೆ ಮಾಡಿ ಕಟ್ಸಿದ್ದೀನಂತೆ ಅವ್ರು ಹೇಳಿಕೆ ಕೊಡ್ತಾ ಇರೋದು. ಬಟ್ ಅವರು ಏನು ಮಾಡಿದ್ದಾರೆ, ಊರಲ್ಲಿ ಹರಿಹರದಲ್ಲಿ ನಾನು 15 ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 15 ವರ್ಷದಿಂದ ಇದು ಪ್ರೈವೇಟಲ್ಲಿ ಒಂದು ಕಂಪ್ಯೂಟರ್ ಆಪ್ರೇಟರಾಗಿ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಬೆಳವಣಿಗೆಯಲ್ಲೇ ಅದೇ ಬಂದಿರೋದು. ಈಗಲೂ ಕೂಡ ಈಗ ಮೆಂಬರ್ ಆದ್ರೂ ಕೂಡ ಡೈಲಿ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ನಮ್ಮೂರ ಜನಗಳಿದ್ದಾರೆ, ಮೆಂಬರ್ ಆದರೂ ಕೂಡ ಇಲ್ಲಿ ಯಾವುದೇ ಕೆಲಸ ಮಾಡ್ದೇನೆ ಈಗಲೂ ಬೆಂಗಳೂರಿಗೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗಿ 8:30ಗೆ ಊರು ಬಿಡ್ತೀನಿ. 9:30ಯಿಂದ 10 ಗಂಟೆ ಒಳಗಡೆ ಊರಿಗೆ ಬರ್ತೀನಿ. ನಾನು ನೈಟು ಈ ಕೆಲಸ ಮಾಡ್ತಾಯಿರ್ತೀನಿ. ಅದರಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇರೋದು ನಾನು.
ಸಂಪಾದನೆ ಮಾಡಿ ಮನೆ ಕಟ್ಟಿಸೋದು ಸಹಜ, ಎಲ್ಲರೂ ಕಟ್ತಾರೆ. ಆ ಮನೆ ಪ್ರೂಫ್ ಕೊಡು, ಮನೆ ಹೆಂಗೆ ಕಟ್ಸಿದೆಯಾ, ಕಾರ್ ಹೆಂಗೆ ತಗೊಂಡಿದೆಯಾ, ಇದಕ್ಕೆಲ್ಲ ಅದು ಅಂದರೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಪಾರ್ಟಿ ಇದರಲ್ಲಿ ಕಾರ್ ತೊಗೊಂಡಿರೋದು ನಾನು. ಬೈಕು ಸುಮಾರು 7-8 ವರ್ಷದ ಹಿಂದೆ ಬೈಕ್ ತೊಗೊಂಡಿರೋದು, ಅದನ್ನು ಎಲ್ಲ ಕೇಳಿದ್ದಾನೆ. ಇದೆಲ್ಲ ಮಾಡ್ತಿದ್ದಾನೆ ಅಂತ ಹೇಳಿ ಸುಳ್ಳಾರೋಪ ಮಾಡಿದ್ದಾನೆ. ಬಟ್ ಅವನು ಮಾಡ್ತಾ ಇರೋದು ಬರೀ ದುಡ್ಡು ದಂಧೆಗೋಸ್ಕರ, ದುಡ್ಡು ಸುತ್ತಮುತ್ತ ಪಂಚಾಯತಿಗಳಲ್ಲೆಲ್ಲ ದುಡ್ಡು ವಸೂಲಿ ಮಾಡ್ತಿದ್ದಾನೆ. ಮತ್ತು ಅವನು ಊರಲ್ಲಿ ಅವನು ಫಸ್ಟು ಆ್ಯಕ್ಚುಲಿ RTI ಕಾರ್ಯಕರ್ತರಾದವರು ಅವ್ರ ಮನೆ ಫಸ್ಟು ಭ್ರಷ್ಟದಿಂದ ಇದಾಗಿದೆಯಾ ನೋಡಬೇಕು. ಅವ್ನು ನೋಡಿ ಮನೆಯಲ್ಲಿ ಅವ್ರ ಮನೆ ಸಡ್ಡು ಇನ್ನು ರೋಡಲ್ಲಿ ಕಟ್ಕೊಂಡಿದ್ದಾನೆ, ಸರ್ಕಾರಿ ರಸ್ತೆಯಲ್ಲಿ ರೋಡ್ ಕಟ್ಟಿರೋದು ಸಡ್ಡು. ಇದಕ್ಕೆ ಅನಧಿಕೃತವಾಗಿ ವೈರ್ ಎಳ್ಕೊಂಡಿರೋದು, ವಿದ್ಯುತ್ ವೈರ್ನ. ಇದನ್ನೆಲ್ಲ ಯಾರೂ ಕೇಳೋರಿಲ್ಲ. ಅಧಿಕಾರಿಗಳು ಬಂದು ಕೂಡ ಅವ್ರಿಗೆ ಧಮಕಿ ಹಾಕೋದು, ನಾನು RTIಯಲ್ಲಿದ್ದೀನಿ, ದೊಡ್ಡ ಕಾರ್ಯಕರ್ತ, ನೀವೇನಾದ್ರು ನಾನು ಕೇಳಿದ್ರೆ ನಾನು ಗೊತ್ತು ಏನೇನು ಮಾಡಬೇಕು ನಿಮಗೆ, ನಿಮ್ಮದು ಬೈಲ್ಗೆ ಎಳಿತೀನಿ, ಹಂಗೆ ಹಿಂಗೆ ಅಂತೇಳಿ ಅವರನ್ನು ದುಡ್ಡು ವಸೂಲಿ ಮಾಡಿ ಈ ಥರ ಭ್ರಷ್ಟಾಚಾರ ಮಾಡ್ತಾನೆ ನೋಡಿ. ಇದು ಫೋಟೋ ಸಮೇತ ಕೊಡ್ತಾಯಿದ್ದೀನಿ ನಾನು ಪ್ರೂಫು. ಮತ್ತು ಸುತ್ತಮುತ್ತ ಪಂಚಾಯತಿಗಳಲ್ಲೆಲ್ಲ ಹೋಗಿ ಸರ್ಕಾರಿ ಅಧಿಕಾರಿಗಳ ಹತ್ರನೂ ಧಮಕಿ ಹಾಕಿರುವಂಥದ್ದು. ಪುನಃ ಸಾತ್ನೂರಲ್ಲಿ ಶ್ವೇತಾ ಬಾರು ಮತ್ತು ಬೇಕ್ರಿಗಳು, ಪುನಃ ಇತರ ಇಲಾಖೆಗಳಲ್ಲಿ ದಂಧೆ ಮಾಡ್ತಾ ಇರೋದು. RTI ಹಾಕ್ತೀನಿ, ದುಡ್ಡು ಕೊಡಿ, 500,000 ಅಂತ ಇಸ್ಕೊಳ್ಳೋದು. ಡೈಲಿ ಊರಲ್ಲೇ ಇರ್ತಾನೆ, ಬರೀ ಇದೇ ದಂಧೆ ಒಂದು. ಕನಕಪುರಕ್ಕೆ ಹೋಗ್ತಾನೆ, ಚನ್ನಪಟ್ಟಣ ಹೋಗ್ತಾನೆ, ಮಾಗಡಿಗೆ ಹೋಗಿದ್ದಾನೆ. ಮಾಗಡಿಗೆ ಹೋಗಿ ಅಲ್ಲಿ ಪಂಚಾಯತಿಲಿ ಡೀಟೇಲ್ ಕೇಳಿದ್ದಾನೆ, ಮಾಹಿತಿ ಕೊಡಿ ಇಲ್ಲಾಂದ್ರೆ ದುಡ್ಡು ಕೊಡಿ ಅಂತ. ಈ ಥರ ಎಲ್ಲ ಮಾಡಿದ್ದಾನೆ. ದಯವಿಟ್ಟು ಸ್ವಲ್ಪ ನೋಡಿ, ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ನನ್ನ ಬಗ್ಗೆ ಹಾಕಿರೋದನ್ನ ಇದು ಸತ್ಯಕ್ಕೆ ದೂರವಾದದ್ದು, ಪೇಪರ್ನಲ್ಲಿ ಹಾಕಿ ಇದು ಮಾಡಿದ್ದಾನೆ. ದಯವಿಟ್ಟು ಪತ್ರಕರ್ತರೆಲ್ಲ ಬಂದಿದ್ದೀರಿ, ನಿಮ್ಗೆ ಹೇಳ್ತೀನಿ, ಸ್ಥಳೀಯರನ್ನು ವಿಚಾರಿಸಿ. ಅವನು ರೋಡಲ್ಲಿ ಸೆಡ್ ಕಟ್ಕೊಂಡಿದ್ದಾನಲ್ಲ, ಅದಕ್ಕಿಂತ ಅವನಿರು ಮುಂಚೆ ಇಲ್ಲಿ ರುದ್ರಯ್ಯ ಅಂತ ಇದ್ದರು, ಆ ಸೆಡ್ಡಲ್ಲಿ ಅವರು ವಾಸವಾಗಿದ್ದರು. ಅವ್ರು ಇದ್ಮೇಲೆ ಇದು ಸರ್ಕಾರಿ ರಸ್ತೆ ಅಂತ ಗೊತ್ತಾದ್ಮೇಲೆ ಅವರು ಬೇರೆ ಕಡೆ ಹೋಗಿ ಸ್ಥಳಾಂತರಗೊಂಡು ಬೇರೆ ಮನೆ ಕಟ್ಕೊಂಡಿದ್ದಾರೆ. ರೋಡ್ ಬಿಟ್ಟರು ಅದನ್ನ ಮನೆನ. ನೆಕ್ಸ್ಟು ಅದೇ ಜಾಗದಲ್ಲಿ ಹೋಗಿ ಅವನು ಕೂತಿದ್ದಾನೆ. ಈಗ ಆ ಸೆಡ್ಗೆ ಅನಧಿಕೃತವಾಗಿ ವೈರ್ ಹಾಕ್ಕೊಂಡು, ಮತ್ತು ಈಗ ಬೇರೆ ಮನೆಯೂ ಒಂದಿದೆ, ಅದಕ್ಕೂ ವೈರ್ ಹಾಕ್ಕೊಂಡು ಇದು ಮಾಡ್ತಿದ್ದಾನೆ ಅನಧಿಕೃತವಾಗಿ. ಈ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಎದುರಿಸ್ಕೊಂಡು ಇಲ್ಲಿ ನಮ್ಮ PDOಗಳ ಹತ್ರನೂ ಕೂಡ, ಬೇರೆ PDOಗಳ ಹತ್ರನೂ ಕೂಡ 5,000 3,000 ಅಂತ ಎಲ್ಲ ವಸೂಲಿ ಮಾಡಿದ್ದಾನೆ. ಇವೆಲ್ಲನೂ ಮಾಡಿ ನನ್ನ ಮೇಲೂ ಹಿಂಗೆ ದಂಧೆ ಮಾಡ್ತಿದ್ದಾನೆ. ನನಗೂ ದುಡ್ಡು ಕೊಡು ಅಂತ ಧಮಕಿ ಹಾಕ್ತಿದ್ದಾನೆ, ಪ್ರಾಣ ಬೆದರಿಕೆ ಹಾಕ್ತಿದ್ದಾನೆ ಅವನು. ನೋಡಿ, ದಯವಿಟ್ಟು ಪತ್ರಕರ್ತರು ನ್ಯಾಯ ಒದಗಿಸ್ತಿದ್ದಾರೆ. ಭಜರಂಗಿ ಬಾಯ್ಸ್ ತಂಡ ಬೌಲಿಂಗ್ ವಿಭಾಗದಲ್ಲಿ ಎಡುತ್ತಾ ಇದೆ. ಕಾನ್ಫಿಡೆಂಟ್ ಬೇಕಾಗುತ್ತೆ. ರುದ್ರಯ್ಯ ಸರ್, ಇಲ್ಲಿ ನಮ್ಮ ಗ್ರಾಮದವರೆಲ್ಲ ಬಂದಿದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ, ಯಾರನ್ನಾದ್ರೂ ಕೇಳ್ಕೋಬೋದು. ಅದ್ರ ಬಗ್ಗೆ ಒಂಚೂರು ಅನುಮಾನ ಇಲ್ಲ. ನನಗೆ ಏನು ಗತಿನೇ ಇರಲಿಲ್ಲ. ನಾನು ಆಗ ರೋಡ್ಗೆ ಒಂದು ಸಡ್ಡ ಹಾಕೊಂಡು ವಾಸ ಮಾಡ್ತಿದ್ದೆ. ಗ್ರಾಮದವರ ಕೇಳ್ಕೊಂಡು, ಗ್ರಾಮ ಕೇಳಿದೇ ನಾನೇನು ಮಾಡಿಲ್ಲ. ಗ್ರಾಮಕ್ಕೆ ಕೇಳಿದೆ, ಏನಾದರೂ ಬಂದರೆ ನೀವು ಬಿಡ್ಬೇಕನಪ್ಪ ಅಂತ ಹೇಳಿದ್ರು. ಬಿಡ್ತೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಸಡ್ಡ ಹಾಕೊಂಡಿದ್ದೆ. ಆ ಸಡ್ಡ ಹಾಕತ್ಲೆ ಏನಾಯ್ತು, ಕೊನೆಗೆ ನೋಡಪ್ಪ ಇಲ್ಲಿ ರೋಡೆಲ್ಲ ಮಾಡಬೇಕು, ನೀನು ಯಾವಾಗ ಖಾಲಿ ಮಾಡ್ತೀಯ ಅವಾಗ ಮಾಡ್ಕೊ ಹೋಗ್ಬೋದು ಅಂತ ಅಧಿಕಾರಿಗಳು ನಿಮ್ಮಂಥವ್ರು ಹೇಳಿದ್ರು. ಸರಿ ಆಯಿತು ಬಿಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಆವತ್ತಿನ ಮಾರನೆಗೆ 20 ವರ್ಷ ವಾಸ ಮಾಡಿರ್ಬೋದು ಅಲ್ಲಿ. ನಾನು ಯಾಕೆ ಏನು ಅಂತ ಕೇಳಲಿಲ್ಲ. ಇಲ್ಲೇ ಅಧಿಕಾರಿಗಳು ಕೂಡ ಇದ್ದಾರೆ ನೋಡಿ, ಅಮ್ಮೋರಿದ್ದಾರೆ, ಎಲ್ಲರನ್ನೂ ಕೇಳಿ ನಾನು ಅವತ್ತೇ ಬಿಟ್ಬಿಟ್ಟು ಬೇಡ ಕಡೆ ಹೋಗಿ ನಿಮ್ಮಂಥವ್ರು ಆಶೀರ್ವಾದ ತಗೊಂಡು ಎಲ್ಲೋ ಒಂದು ತಗೊಂಡು ಈಗ ಸೆಡ್ ಕಟ್ಟೋ ಮನೆ ಮಾಡ್ಕೊಂಡು ಇದ್ದೀನಿ. ಈ ಕೆಲಸದಲ್ಲಿ ಆ ತಕ್ಷಣವೇ ಹೋಗಿ ಅದೇ ಮನೆ ಸೆಡ್ ಕಟ್ಟಿದ ಮನೆ ನಾನು ಹೆಂಗೆ ಕಟ್ಟಿದ್ನೋ ಏನು ಬಿಟ್ಟಿದ್ನೋ ಅದೇ ಮನೆಗೆ ಹೋಗಿ ಸೇರ್ಕೊಂಡು ಅವ್ರ ದೌರ್ಜನ್ಯ ಶುರುವಾದ್ರು. ಇನ್ನು ನಾನೇ ಕೇಳಕ್ಕೆ ಹೋಗಿದ್ದೆ, ದೌರ್ಜನ್ಯ ಯಾವಾಗ ಶುರು ಆಯ್ತು? ಇವರೇನೆ HS ಸ್ವಾಮಿ ಆಯ್ತಾ ಅವ್ರದ್ದು. ನಾನಾಗ ಅವ್ರನ್ನ ಕೇಳೋಕ್ಕೆ ಹೋಗಲಿಲ್ಲ. ನೀ ಯಾಕೆ ಹೆಂಗೆ ಮಾಡ್ತೀಯ, ಯಾಕೆ ನಮ್ಮ ಸೆಟ್ಗೆ ಹೋಗಿದೆಯಾ, ಏನು ಮಾಡಿದೆ, ನನ್ನ ಗುಡಿಸಿದ್ರು, ನೀ ಯಾಕಿದೆ ಅಂತ ಕೇಳಲಿಲ್ಲ. ಅವರು ಬಿಟ್ಕೊಂಡಿದ್ರು ನೋಡಿ. ಇವತ್ತು ಕೂಡ ಅವರ ಇದ್ರ ಮೇಲೆ ಅವರು ಅಲ್ಲೇ ಇದ್ದಾರೆ. ಇವತ್ತು ಯಾರು ಬಿಡಿಸಿಲ್ಲ. ನನ್ನನ್ನು ಮಾತ್ರ ನಮ್ಮ ಗ್ರಾಮದವರೆಲ್ಲ ಸೇರಿ ನನ್ನನ್ನು ಬಿಡಿಸ್ಬಿಟ್ರು ನೋಡಿ. ಅವ್ರನ್ನ ಯಾರು ಕೇಳ್ತಿಲ್ಲ, ಈಗ ಒಬ್ಬರು ಕೇಳಿಲ್ಲ. ಯಾರು ಕೇಳಿದ್ದೀರಿ ಅಂತ ಇಲ್ಲಿ ಕೂತಿರುವಂಥ ಸಭೆಯಲ್ಲಿ ಯಾರು ಹೇಳಿ, ನಾನು ಬೇಡ ಅನ್ನೋದು ಕೇಳಿ ಮಾಡ್ತಾನೆ ಭಯ. ನನಗಿರ್ನಿಲ್ವರೋ, ನಾ ಗ್ರಾಮದಲ್ಲಿ ಹುಟ್ಟಲಿಲ್ವಾ, ಅಲ್ಲಿ ಬೆಳೀಲಿಲ್ವಾ ಹೇಳಿ. ನನ್ನನ್ನು ಮಾತ್ರ ಹೇಳಿದ್ರು. ದೌರ್ಜನ್ಯ ಮಾಡ್ಕೊಂಡಿದ್ದಾನೆ ಸ್ವಾಮಿ HS
ಆಮೇಲೆ ಅವ್ರ ಮನೆ ತಾವು ಏನು ಮಾತಾಡೋಂಗಿಲ್ಲ. ಅವ್ರ ಅಮ್ಮನಿಗಾಗ್ಬೋದು, ಅವ್ರ ಅಕ್ಕ ತಂಗಿರಿಗಾಗ್ಬೋದು, ಚಿಕ್ಕಮ್ಮದಿರಿಗಾಗ್ಬೋದು, ಇನ್ನೊಬ್ರಿಗಾಗ್ಬೋದು, ನಮ್ಮ ಮನೆ ಎದುರಿಗಿದ್ದಾರೆ ಮಾತಾಡ್ತು ಅಂತಂದರೆ ಹೋದ್ರು ಅಂದ್ಕೊಳ್ಳಿ. ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಅದರಲ್ಲಿ ಹೆಂಗಸ್ರ ಮುಂದೆ ಕೂತ್ಕೊಂಡು ರೇಪ್ ಕೇಸ್ ಕೊಡ್ತಾರೆ ಅವ್ರು. ಮಾಡುವಂಗಿಲ್ಲ. ಕೇಳೋದಿಲ್ಲ. ಅದೇ ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಮನೇಲಿ ಬಾಗ್ಲಾಕತ್ತೀವಿ, ನಮ್ಮ ಪರವಾಗಿ ನಾವು ಇಟ್ಬಿಡ್ತೀವಿ. ಗಂಡ ಹೆಂಡ್ತಿರು ಏನೇ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಏನಾರ ಬೈಲಿ, ಇನ್ನೊಂದು ಮಾಡಲಿ ನಾವು ಅದಕ್ಕೆ ಹೋಗೋ ಜನ ಅಲ್ಲ. ಆಯ್ತಾ? ನೋಡಿ, ಈ ಪರಿಸ್ಥಿತಿ ಎಲ್ಲ ಅದೇ. ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ನಿಲ್ಲಿಸಿ ನಮಗೆ ಸಹಕಾರ ಕೊಡಿಸಿ ಸ್ವಾಮಿ, ಬೇರೇನು ಹೇಳೋದಿಲ್ಲ. ಮತ್ತು ಇನ್ನೊಂದು ವಿಷಯ ಸರ್, ಅವನ ಹತ್ರ ಸ್ಕೂಟ್ರ್ ಇದ್ದಾವೆ, 2 ಸ್ಕೂಟ್ರ್ ಇದೆ, ಆಟೋ ಇದೆ, ಕಾರ್ ಇದೆ. ಅವನಿಗೆ ಹೆಂಗೆ ಬರ್ತಾ ಇದೆ ಡೈಲಿ? ಎಲ್ಲೂ ಹೋಗಲ್ಲ ಅವನು, ಬರೀ ಇದೇ ದಂಧೆ ಮಾಡ್ತಾ ಇರೋದು. ಹೆಂಗೆ ಬರ್ತಾ ಇದೆ? ಐಷಾರಾಮಿ ಜೀವನ ನಡೆಸ್ತಿದ್ದಾನೆ. ಆದರೆ ಹೆಂಗೆ ಸಂಪಾದನೆ ಮಾಡ್ತಿದ್ದಾನೆ? ನಾನು ಕೇಳ್ತಿದ್ದಾನೆ. ಅವನು 15 ವರ್ಷದಿಂದ ನಾನು ದಾಖಲಾತಿ ಕೊಡ್ತೀನಿ, 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಬೆಂಗಳೂರಲ್ಲಿ ಕಂಪ್ಯೂಟರ್ ಆಪರೇಟ್ರಾಗಿ. ಅವನು ಹೆಂಗೆ ಮಾಡ್ತಿದ್ದಾನೆ? ಐಷಾರಾಮಿ ಜೀವನ ನಡೆಸ್ತಿದ್ದಾನೆ. ದಯವಿಟ್ಟು ಇದನ್ನು ಅವನಿಗೆ ಕ್ವಶನ್ ಮಾಡಿ. ಅದು ಕೊಡ್ಬೋದು. ನಾನು ಸ್ವಲ್ಪ ನಾನು ಡಾಕ್ಯುಮೆಂಟ್ ತಗೊಂಡು ವಿವರಣೆ ಕೊಡ್ತೀನಿ ಸರ್. ಸ್ವಲ್ಪ ಕಾಲಾವಕಾಶ ಬೇಕು, ಅದು ಕೊಡ್ತೀನಿ. ಹೌದು ಗೊತ್ತು ಸರ್ ಅಲ್ವಾ? ಹ್ಮ್. ಇಲ್ಲಿ ಕೂಲಿ ಕಾರ್ಮಿಕರು ಮಾಡಿದ್ದಾರೆ ಹೊರತು ಬೇರೆ ಯಾರು ಬಂದು ಓನಾಗಿ ಅವ್ರಾಗ ಯಾರು ಮಾಡಿಲ್ಲ. ಕೂಲಿ ಕಾರ್ಮಿಕರು ಮಾಡಿರೋ ಸುಮಾರು ಜನ ಹರಿಹರ ಗ್ರಾಮಸ್ಥರು ಅವರೇ. ಅದಕ್ಕೆ ರಿಪೋರ್ಟ್ ಕೊಟ್ಟಿದ್ದೀವಿ ನಾವು. ಕೂಲಿ ಕಾರ್ಮಿಕರ ಕೈಲಿ ಸೈನ್ ಮಾಡಿಸಿ ಪ್ರತಿಯೊಂದು ರಿಪೋರ್ಟ್ ಹಾಕಿದ್ದೀವಿ ನಾವು. ಓಂಬುಡ್ಸ್ಮನ್ಗೆ ಇದೇ ಕೇಸ್ ಹಾಕ್ಕೊಂಡಿದ್ದಾಗ ಇದೇ ಕೂಲಿ ಕಾರ್ಮಿಕರನ್ನ ಕರ್ಕೊಬಂದು ನಾವು ಏನು ಮಾಡಿದ್ದೀವಿ, ಅವರೆಲ್ಲ ಬಂದು ಸೈನ್ ಮಾಡಿರೋದು, ಮತ್ತು ಅವ್ರು ಬಂದು ಕೂಲಿ ಮಾಡಿಬಿಟ್ಟು ಹೋಗಿರೋದು, ವೇತನ ಇದಾಗಿರೋದು ಎಲ್ಲ ನಾವು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ. ಇದನ್ನು ಬೇರೆ ರೀತಿಯಲ್ಲಿ ಅವರೇ ಮಾಡಿದ್ರು ಅಂತ ಬಿಂಬಿಸ್ತಾ ಇದ್ದಾರೆ ಅಷ್ಟೇ ಸ್ವಾಮಿಯವರು. ಆ ಥರ ಇದೆ ಈಗ ಪರಿಸ್ಥಿತಿ. ಈಗ ಆಮೇಲೆ ಇದಲ್ವಾ, ಈಗ ನಾವೇ ಸುಮಾರು ಸಲ ಊರಿನ ಗ್ರಾಮಸ್ಥರು ಹೋಗಿ ಇದನ್ನು ತಡೆದಾಗ ಬಂದು ಅಡ್ಡ ನಿಂತ್ಕೋತಾರೆ. ಒಂದು ಲೇಡೀಸ್ಗಳು ಎಲ್ಲ ಆ ಮನೆ ಲೇಡೀಸ್ಗಳು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಇರೋದ್ರಿಂದ ಏನು ಆಮೇಲೆ ಬಾಯಿ ತೋರ್ತಾರೆ ಜೋರಿಗೆ ಅಂತ. ಈಗ ಜಗಳ ಆಗಿದೆ ಕೇಸು, ಅವ್ರ ಮೇಲೆಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಅಲ್ದಿದ್ದಾರೆ ಅವರು. ಈ ಥರ ಬಾಯಿ ತೋರ್ತಾರೆ ಅನ್ನೋದಕ್ಕೋಸ್ಕರನೇ ಸ್ಟೇಷನ್ಗೆಲ್ಲ ಹೋಗಿದ್ದಾರೆ ಅವರು. ಅದನ್ನು ಮೊದಲು ಪರಿಶೀಲನೆ ಮಾಡಿ ಸರ್. ಅವರು ಸ್ವಾಮಿಯವರು RTI ಕಾರ್ಯಕರ್ತ ಅಂತ ಹೇಳೋರು. ಫಸ್ಟ್ ಅವರು ಮೊದಲು RTI ಹಾಕೋದು ನಾನು ಮಾಡ್ತಾ ಇದ್ದೀನಲ್ಲ RTIನ, ನಾನು ಏನು ಮಾಡಬೇಕು, ನಾನು ರೂಲ್ಸ್ ಹೆಂಗೆ ಫಾಲೋ ಮಾಡಬೇಕು ಅನ್ನೋದು ಫಸ್ಟ್ ಅವ್ರು ತಿಳ್ಕೊಬೇಕು. ಅವ್ರು ತಿಳ್ಕೋದೇನೆ ರೋಡಲ್ಲಿ ಮಧ್ಯದಲ್ಲಿ ಮನೆ ಕಟ್ಕೋದು ಅದ್ಯಾವ ನ್ಯಾಯ? ಈಗ ಪೊಲೀಸ್ನವರು ಏನು ಮಾಡಿದ್ರು? ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂದ್ರೆ ಈ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು. ಬೇರೆ ವಿಚಾರವಾಗಿ ಊರಿನ ಗ್ರಾಮಸ್ಥರ ಮೇಲೆ ಉರಿದು ಬೀಳುವಂಥದ್ದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಬಾಯಿ ತೋರಿ ಅವ್ಯಚ್ಚ ಶಬ್ದಗಳಿಂದ ಬಳಸುವಂಥದ್ದು, ಅದು ಆಲ್ರೆಡಿ 2-3 ಸಲ ಸ್ಟೇಷನ್ ವಾರ್ ಮಾಡಿದ್ದಾರೆ ಅವ್ರ ಮನೆ ಲೇಡೀಸ್ಗಳಿಗೆ. ಅದು ಬಿಡಿ, ಅದು ವೈಯಕ್ತಿಕ, ಅದು ಬೇರೆ ವಿಚಾರ. ಇದು RTI ಕಾರ್ಯಕರ್ತ ಅಂತ ಹೇಳುವ ವ್ಯಕ್ತಿ ಯಾಕೆ ಈ ಥರ ಸಡ್ಡಲ್ಲಿ ನಿರ್ಮಾಣ ಮಾಡಬೇಕು? ಅವ್ರಿಗೆ ಸಮಯ ಪ್ರಜ್ಞೆ ಇಲ್ವಾ? ಏನು ಸಮಾಜದ ಪ್ರಜ್ಞೆ ಇಲ್ವಾ ಆ ವ್ಯಕ್ತಿಗೆ? ನಾನು RTI ಕಾರ್ಯಕರ್ತ, ನಾನು ದೂರು ಕೊಟ್ಟಿದ್ದಾರ. ದೂರು ಪಂಚಾಯತಿ PDO ಕೂಡ ಎಲ್ಲ ಬಂದು ನಿಂತ್ಕೊಂಡು ಮಾಡಿದಾಗ ಈ ಊರಿನ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ. ಊರಿನ ಗ್ರಾಮಸ್ಥರು ಬಂದು ಕೂಡ ಹೇಳಿದ್ದಾರೆ. ಅವ್ರು ಯಾವ ಥರ ಮಾಡ್ತಾರೆ ಅಂತಂದರೆ ಸಣ್ಣ ಪುಟ್ಟ ಲೋಪದೋಷಗಳು ಆಯ್ತೋ ಏನೋ ಗೊತ್ತಿಲ್ಲ ಸರ್. ಅದು ಅವ್ರು ಬಂದು RTI ಕಾರ್ಯಕರ್ತ ಅಂತ ಅವ್ರ ಪ್ರಜ್ಞೆ ಇದೆ ಅಲ್ವಾ? ನಾನು RTI ಕಾರ್ಯಕರ್ತ, ನಾನೊಬ್ಬ RTI ಕಾರ್ಯಕರ್ತ, ನಾನು ಬಂದು ಈ ಥರ ಸಡ್ಡ ಹಾಕಬಾರ್ದು, ಬೇರೆ ಸರ್ಕಾರಿ ಆಸ್ತಿಗಳ ನಾನು ಒತ್ತುವರಿ ಮಾಡ್ಕೋಬಾರ್ದು ಅಂತ ಅವ್ರಿಗೆ ಯಾಕಿಲ್ಲ ಪ್ರಜ್ಞೆ? ಅವ್ರನ್ನ ಕೇಳಿ ನೀವು ಕ್ವಶನ್ನು ಅಲ್ವಾ? ಈಗ ನಾನು ಒಬ್ಬ ಮನೆ ಇದೆಯಾ? ಬೇರೆ ಇದೆ, ಬೇರೆನೂ ಇದೆ. ಆ ಎರಡಕ್ಕೂ ಕೂಡ ಕೊಕ್ಕೆ ಹಾಕತ್ತಾರೆ. ಕೊಕ್ಕೆ ಈಗಿನ ಸಮಾಜದಲ್ಲಿ ಏನಾಗ್ಬಿಟ್ಟದೆ ಅಂತ ಅಂದ್ರೆ ಕೇಳಿಲ್ಲ ನೀವು ಸರ್, ಸಮಾಜ ಏನಾಗ್ಬಿಟ್ಟದೆ ಗೊತ್ತಾ? ಕೊಕ್ಕೆ ಜ್ಯೋತಿನ ಈಗ ಹೇಳ್ತಾ ಇದ್ರಿ. ಈಗ ಅವರು 10 ವರ್ಷ 15 ವರ್ಷದ ಕೊಕ್ಕೆ ಜ್ಯೋತಿ ಈಗ ಕೇಳಿ ಮಾತಾಡಿದೀವಿ ನಾವು. KBL ಹೋಗಿ ಮಾತಾಡ್ತೀವಿ. ಅವ್ರೇನಂತಾರೆ ಗೊತ್ತಾ? ಅವ್ರು ಇಲ್ದೋದಾಗ ಇವ್ರು ಹಾಕೋದು, ತೆಗೆದು ಮಡಿಕೊಬಿಡುದು ಒಳಗಡೆ. ಸಾಯಂಕಾಲ ಟೈಮ್ ಹಾಕೋದು, ಬೆಳಗ್ಗೆ ಟೈಮ್ ತೆಗೆದು ಮಡಿಬಿಡುದು. ನಾವು ಹೋದಾಗ ಅಲ್ಲಿ ಹಾಕಿರಲ್ಲ. ಏನು ಮಾಡ್ತೀರಾ ಅಂಥವಕ್ಕೆಲ್ಲ? ಏನು ಮಾಡೋಕ್ಕಾಗೋದು? ಅವ್ರಿಗೂ ದಾಖಲೆ ಇರಲ್ಲ ಕಂಪ್ಲೇಂಟ್ ಮಾಡೋಕ್ಕೆ. ದಾಖಲೆ ಇರೋದು ಅಂತಲ್ಲ ಸರ್, ಈಗ ವೈಯಕ್ತಿಕವಾಗಿ ದ್ವೇಷ ಇಟ್ಕೊಂಡು ಮಾಡೋ ಕೆಲಸ ಅಲ್ಲ. ಈಗ 20,000 ಈಸ್ಕೊಬಿಟ್ಟು ಒಬ್ಬ ವ್ಯಕ್ತಿ ಹತ್ರ ಸಾಲ, ಏನೋ ಕಷ್ಟ, ನನ್ನ ಮಗನಿಗೆ ಹುಷಾರಿಲ್ಲ, ನಾನು ಮನೆ ಕಟ್ಕೊತೀನಿ ಅಂತ ಕೊಡುತ್ತಪ್ಪ. ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಅವ್ರ ಮೇಲೆ ದೂರ ಮಾಡಿದ್ರೆ ಅದು ಯಾವ ನ್ಯಾಯ? ಇದೇನ ಸಮಾಜದಲ್ಲಿ ಈ ಥರ ಒಂದು ಮಾನವೀಯತೆಗೆ ಎಲ್ಲೋಯ್ತು ಗುಣ? ಈಗ RTI ಕಾರ್ಯಕರ್ತ ಅಂದರೆ ಇದು ತೆರವುಗೊಳಿಸ್ಬೇಕಲ್ಲ. ಹಂಗಾರೆ ಅವ್ರು ನಿಜವಾದ RTI ಕಾರ್ಯಕರ್ತ ಆದರೆ ಇದನ್ನೆಲ್ಲ ತೆರವುಗೊಳಿಸ್ಲಿ. ಏನು ಕೆಲಸಕ್ಕೆ ಹೋಗಲ್ಲ, ಏನಾದ್ರೆ ಏನಿಲ್ಲ, ಅವ್ರಿಗೆ ಎಲ್ಲಿಂದ ಬರ್ತೈತೆ ದುಡ್ಡು? ಆಟೋ ಇದೆ ಅವ್ರ ಹೆಸರಲ್ಲಿ, 2 ಗಾಡಿ ಇದೆ, ಎಲ್ಲಿಂದ ಬರ್ತೈತೆ ದುಡ್ಡು? ಕೆಲಸಕ್ಕೆ ಹೋಗಲ್ಲ, ಇದೇ ಕೆಲಸಗಳು ಮಾಡ್ಕೊಂಡಿದ್ರೆ ಅವ್ರಿಗೆ ಎಲ್ಲಿಂದ ಬರ್ತೈತೆ ದುಡ್ಡು? RTI ಕಾರ್ಯಕರ್ತ ಅಂತ ಅಲ್ಲಿ ಹೋಗಿ ಓಡಾಡೋ ಖರ್ಚಿಗೆ ಬರ್ತೈತೆ ದುಡ್ಡು? ಹೇಳಿ. ಇದೇ ಲೋಕಲ್ಲು ಎಲ್ಲಿ ನಮ್ಮ ಸರೌಂಡಿಂಗ್ಸ್ ಅಂತಲ್ಲ ಎಲ್ಲ ಕಡೆನೂ ಓಡಾಡ್ತಾ ಇದ್ದಾರೆ ಅವರು. ಈ ಥರ ಸುಳ್ಳು ಆಪಾದನೆಗಳು ಮಾಡಿಕೊಂಡು, ಅವ್ರ ಹತ್ರ ದೌರ್ಜನ್ಯ ಮಾಡಿಕೊಂಡು, ಅವ್ರಿಗೆ ಬೆದರಿಕೆ ಹಾಕ್ಕೊಂಡು, ದಿನ ವಸೂಲಿ ಮಾಡಿಕೊಂಡು, ಅದು ಜೀವನನೇ ಅದು ಒಂದು RTI ಅಂತ ಅಂದ್ಕೊಂಡು ಹೆಸರಿಗೆ ಕಳಕತ್ತವ್ರು ಅವರು. ಅದನ್ನು ನೀವು ದಯವಿಟ್ಟು ಅದನ್ನು ಮನದಲ್ಲಿ ಇಟ್ಕೊಂಡು ಬೇಕಾದ್ರೆ ಬನ್ನಿ, ಸ್ಪಾಟಿಗೆ ಬನ್ನಿ. ಅವ್ರ ಮನೆ ಸಡ್ಡು ಪ್ರತಿಯೊಂದು ನಾವೇನು ತೋರಿಸ್ತಾ ಇರೋದೇನು ಸತ್ಯ ತಾನೇ? ಇದೇನು ಸುಮ್ಮನೆ ನಾವು ಇದನ್ನ ಕಾಪಿ ಮಾಡ್ಬಿಟ್ಟು ಇದು ಮಾಡ್ತಾ ಇದೀವಾ?
ಹಾಂ, ರಸ್ತೆ ಮಾಡಕ್ಕೆ ಬಿಟ್ಕೊಟ್ಟಿಲ್ಲ ದೌರ್ಜನ್ಯದಿಂದ. ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಲೋಪದೋಷಗಳಾಗವೆ, ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸಿ ರಸ್ತೆ ಮಾಡಕ್ಕೆ ಬಿಡ್ತಾ ಇಲ್ಲ, ಚರಂಡಿ ಮಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲ, ಕಾನೂನು ಇವಾಗ ನೀವು ಹೇಳೋದು ಹೆಂಗೆ ಗೊತ್ತಾ, ಹಾ, ಹೇಳಿ ಸರ್. ಸ್ವಾಮಿಗಿಂತ ಕಾನೂನು ಚಿಕ್ಕದು. ಅವ್ರು ಹಂಗೇನೆ ಆ ಥರ ಕಾನೂನಿಗಿಂತ ನಿಮ್ಮ ಹರಿಹರ ಸ್ವಾಮಿ ಮಾಡ್ತಾರೆ ದೊಡ್ಡವನ ಸರ್. ಈಗ ನಿಮ್ಮ ಆ ಥರ ಪಂಚಾಯತಿಲಿ ದೌರ್ಜನ್ಯ ಮಾಡ್ತಾರೆ, ಮಲಿಕ ಬಿಡ್ತಾರೆ, ಹೋಗಿ ನಾನು ಸಾಯಿಸ್ಬಿಡಿ ನನ್ನ ಅಂತ. ಅದನ್ನ ನಾವು ಕಾನೂನು ರೀತಿಯಲ್ಲಿ ನಾವು ಏನು ಮಾಡಬೇಕು? ನಾನು ಸಾಯಿಸ್ಬಿಡಿ, ಅವ್ರ ಮನೆಯವರೆಲ್ಲ ಬಂದು ನಾನು ಸಾಯಿಸ್ಬಿಡ್ರಿ ಅಂತ ತಡ್ಕೊಂಡು ಹಿಂಗೆ ನಿಂತ್ಕೋತಾರೆ. ಜೈಸ್ಫೀಲ್ ನುಗ್ಸ್ತದ? ಅವ್ರು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಎನಿ ಟೈಮ್ ಮನೇಲಿ ಇರ್ತಾರೆ. ನಾವು ಏನು ಮಾಡಿದ್ರು ತೊಂದರೆನೇ ಅಲ್ಲಿ. ಗ್ರಾಮಸ್ಥರು ಏನು ಹೇಳಿದ್ರು ಅವ್ರು ಯಾರ ಮಾತು ಕೇಳಲ್ಲ. ಅವ್ರು ಎಲ್ಲರಿಗಿಂತ ದೊಡ್ಡವರು, ಗ್ರಾಮಸ್ಥರಿಗಿಂತ ದೊಡ್ಡವರಾಗ್ಬಿಟ್ಟಾರ ಅವರು. ಮನೆ ತಬ್ಬಿಡ್ಕೊಬಿಡ್ತಾರೆ. ನಂದು ಪಕ್ಕದ ಮನೆಯವನ ಹತ್ರ ಜಗಳ ಮಾಡಿ, ಪಕ್ಕದ ಮನೆಯವನು ರಸ್ತೆ ಕಡಪ್ಪ ನೀನು ಎತ್ತಪ್ಪ ಏನು ಅಂತಂದ್ರೆ ಅವನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಆ ವ್ಯಕ್ತಿ ಮೇಲೆ, ಬಾಬು ಅಂತ ಅವ್ರ ಮನೆ ಪಕ್ಕ ಇರೋದು, ಬಾಬು ಅವನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು. ಸರಿ ಸರ್, ಆಯಿತು. ಸರ್ ಇನ್ನೊಂದು ತಿಂಗಳಿದೆ ಸರ್, ಏನ್ ಹೇಳ್ತೀರಾ ಇವತ್ತು ನಿಮ್ಮ ಮಾಡಿರುವ ಸದಸ್ಯರ ಬಗ್ಗೆ ಆರೋಪ ನಿಮ್ಮ ಪಂಚಾಯತ್ ನನ್ನ ಹೆಸರು ಪುಟ್ಟಯ್ಯಮ್ಮ ಅಂತ. ಅವರು ನಮ್ಮ ಕೆಲಸ ಇದು ನರೇಗಾ ಕೆಲಸನೇ ನಡೀತಾ ಇಲ್ಲ. ಯಾವುದ್ರಲ್ಲಿ ಸಂಪಾದನೆ ಮಾಡೋಕ್ಕೂ ಆಯ್ತಾ ಇಲ್ಲ ಸರ್. ಇವಾಗ ಅವ್ರು ಯಾವ್ದು ಕಾರಣದಿಂದ ಈ ಆರೋಪ ಹೊರಿಸಿದ್ದಾರೆ ಅಂತ ಗೊತ್ತಾಗಿಲ್ಲ. ತನಿಖೆ ಮಾಡಿ, ನೀವು ಅವ್ರ ಬಗ್ಗೆನೂ ತನಿಖೆ ಮಾಡಿ ನ್ಯಾಯ ಯಾರಿಗೂ ಒದಗಿಸ್ಕೊಡ್ಬೇಕು ಅವ್ರಿಗೆ ಒದಗಿಸ್ಕೊಡಿ ಸರ್. ನಿಮ್ಮ ಪಂಚಾಯತಿಂದಲೇ ಮಾಡಿಸ್ಬೇಕಲ್ಲ ಅದು. ಯಾವ್ದು ಹೇಳಿ? ಈಗ ಅವ್ರು ಹೇಳ್ತಾರೆ ಆರೋಪ ನಿಜ, ಪಂಚಾಯತಿಂದ ಪರಿಶೀಲನೆ ಮಾಡಿ ಕಾಮಗಾರಿಗಳು ಆಗಿದೆಯಾ ಇಲ್ಲ ಕಾಮಗಾರಿಗಳೇ ಆಗಿದ್ಮೇಲೆ ಅವ್ರು ಏನ್ ಸಂಪಾದನೆ ಮಾಡೋರು ಅಂತ ನಾವು ಹೇಳಕ್ಕಾಗಲ್ಲ ಸರ್. ಅವರು ಈಗ ಈ ಪಂಚಾಯತಿನಲ್ಲಿ ಈಗ ಒಂದು ಕೆಲಸ ಮಾಡಿ ಏನಾದರೂ ಡಬಲ್ ಬಿಲ್ ಮಾಡಿಸಿದಾರಾ, ಇಲ್ಲ ಬೇರೆ ಬೇರೆ ಏನಾದರೂ ವ್ಯತ್ಯಾಸ ಮಾಡಿದಾರಾ, ಇಲ್ಲ ಕೆಲಸ ಮಾಡ್ದೇ ಏನಾದರೂ ಬಿಲ್ ಮಾಡಿಸ್ಕೊಂಡಿದಾರಾ, ಏನಾದರೂ ಒಂದು ಕಾರಣ ಇರಬೇಕಲ್ಲ. ಅದನ್ನ ನೀವು ಪಂಚಾಯತಿಂದ ಮಾಡಿ ನೀವು ವರದಿ ಕೊಟ್ಬಿಟ್ಟು ಅವ್ರ ಮೇಲೆ ಆಮೇಲೆ ನೀವು ಕ್ರಮ ತಗೊಳ್ಳಿ. ಈಗ ನಿಮ್ಮ ಪಂಚಾಯತ್ ಸೇರಿಸಿ ಅವ್ರು ಆರೋಪ ಮಾಡಿದ್ದಾರೆ. ಹೌದು, ಈಗ ಒಬ್ಬ ಸದಸ್ಯ ಅವ್ರೊಬ್ಬರೇ ಮಾಡಕ್ ಬರೋದಿಲ್ಲ, ಪಂಚಾಯತಿ ಸಹಕಾರನೂ ಇರಬೇಕದು. ಸೇರಿಸಿ ಆರೋಪ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ತನಿಖೆ ಮಾಡಿ ಆಮೇಲೆ ನೀವು ಪಂಚಾಯತಿಂದ ಏನು ಕಾನೂನು ಕ್ರಮ ತಗೋಬೇಕು ತಗೊಳ್ಳಿ. ಆಯಿತು ಸರ್, ಮಾಡೋಣ. ಸಭೆ ಮಾಡಿ ಸಭೆ ನಡೆಸ್ತೀವಿ. ಸಭೆ ಅಧ್ಯಕ್ಷ ಮುಂದೆ ಆಗಲಿ, ಮೆಂಬರ್ ಮುಂದೆ ಆಗಲಿ, ಅವ್ರದ್ದು ಒಂದು ವಾಸಸ್ಥಳ ಅಲ್ಲ ಅದು. ಅದು ರೋಡು, ಅದು ಸರ್ಕಾರಿ ರಸ್ತೆ ಆಗಿರೋದ್ರಿಂದ ದಯವಿಟ್ಟು ಅದನ್ನ ನೀವು ಎಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಅದನ್ನ ಹೆಂಗಾರ ಮಾಡಿ ತೆರವು ಮಾಡಿ. ಈ ಒಂದು ದೂರು ಕೊಡಿ ನೀವು.